ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಇದಕ್ಕೂ ಮುಂಚೆನೇ ಅಪ್ಲೋಡ್ ಮಾಡಿದ್ದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮಾವಿನಕಾಯಿನ ಯಾವುದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಅಂತ. ಹೌದು, ಒಂದು 4 ದಪ್ಪ ಮಾವಿನಕಾಯಿನ ಮಾರ್ಕೆಟಿಂದ ತೊಗೊಂಬಂದಿದ್ದೀನಿ ನಾನು ಉಪ್ಪಿನಕಾಯಿ ಹಾಕೋದಕ್ಕೆ. ಈ ಉಪ್ಪಿನಕಾಯಿನ ನೀವು ವರ್ಷಗಟ್ಟಲೆ ಇಟ್ಕೊಂಡು ತಿಂದರೂ ಕೂಡ ಏನಾಗೋದಿಲ್ಲ, ಒಂದೇ ಒಂಚೂರು ಕೂಡ ಬೂಸ್ಟ್ ಬರೋದಿಲ್ಲ, ಹಾಳಾಗೋದಿಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಉಪ್ಪಿನಕಾಯಿನ ಮಾಡ್ಕೋಬೋದು. ಮಾವಿನಕಾಯಿನ ಈ ರೀತಿ ನೀವು ಇಟ್ಕೊಂಡಿದ್ರೆ ಮಾತ್ರನೇ. ಹೌದು, ಇದಕ್ಕೂ ಮುಂಚೆನೇ ನಾನು ಆಲ್ರೆಡಿ ಈ ಏನಿದೆ ವಾಟಿ ಮೇಲ್ಗಡೆ ಇರೋದನ್ನ ಮಾತ್ರ ಕಟ್ ಮಾಡಿ ಇಟ್ಕೊಂಡು ನೋಡಿ, ಅದು ಮಿಕ್ಕೋತಲ್ಲ ಅದರಲ್ಲಿ ನಾನು ಮಸಾಲ ಮಾವಿನಕಾಯಿ ಚಿತ್ರಾನ್ನನೂ ಕೂಡ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಯಾವ ರೀತಿ ಮಾವಿನಕಾಯಿನ ಇಟ್ಕೊಂಡು ವರ್ಷಗಟ್ಟಲೆ ನಾವು ಉಪ್ಪಿನಕಾಯಿನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿನ ನೀಟಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ನಾವು ವಾಟೆ ಒಳಗಡೆ ಇರೋದು ಯೂಸ್ ಬರೋದಿಲ್ಲ, ಮೇಲ್ಗಡೆ ಇರೋದನ್ನ ಮಾತ್ರ ನೋಡಿ ಈ ಥರ ನೀಟಾಗಿ ಶೇಪಲ್ಲಿ, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಬೇಕು. ನಿಮಗೆ ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ಏನಿಲ್ಲ ಅಂದರೂ ಒಂದು ವಾರಗಟ್ಟಲೆ ಚೆನ್ನಾಗಿ ಹೊಡೆಯೋ ಬಿಸಿಲಲ್ಲಿ ಒಣಗಿಸಿಟ್ಕೋಬೇಕು ರೀ. ಆವಾಗ ನಿಮಗೆ ಒಂಚೂರು ಕೂಡ ಏನೂ ಆಗಲ್ಲ ನೋಡಿ. ಈ ಥರ ದಪ್ಪನಾಗಿ ಉದ್ದುದ್ದಾಗಿ ವಾಟೆ ಒಳಗಿರೋದು ತಿಳ್ಳು ಜಾಸ್ತಿ ಹಾಕಬೇಡಿ, ಅದು ಅಷ್ಟಾಗಿ ಚೆನ್ನಾಗಿರಲ್ಲ ನೋಡಿ. ಈ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ಎಷ್ಟು ದಿನ ಅಂತ ಆಗುತ್ತೋ ಅಷ್ಟು ದಿನ ಬೇಕಾದರೂ, ಎಷ್ಟಾದರೂ ಇಲ್ಲಿ ನಿಮ್ಮ ಹತ್ರ ಮಾವಿನಕಾಯಿ KG ಗಟ್ಟಲೆ ಮಾವಿನಕಾಯಿ ಇರಲಿ ನೋಡಿ. ಈ ಥರ ನೀಟಾಗಿ ಬಿಸಿಲಿಗೆ ಕಲ್ಲ ಮೇಲೆ ನೀಟಾಗಿ ತೊಳೆದುಬಿಟ್ಟು ಕಲ್ಲನ್ನ ಈ ಥರ ಒಣಗಿಸಿಟ್ಕೊಳ್ಳಿ. ಈ ಟೈಪಲ್ಲಿ ಒಣಗಬೇಕು ನೋಡಿ. ಈ ಥರ ಒಣಗಿಸಿ ನೀವೊಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕೋ ಆವಾಗ ಉಪ್ಪಿನಕಾಯಿನ ಹಾಕೋಬೋದು. ಮೊದಲಿಗೆ ನಾನಿಲ್ಲಿ ಕಟ್ ಮಾಡಿ ಚೆನ್ನಾಗಿ ಒಣಗಿಸಿ ಇದನ್ನು ತೊಗೊಂಬಂದಿದ್ದೀನಿ ನೋಡಿ. ಸ್ವಲ್ಪ ಬಿಸಿನೀರನ್ನ ಇಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಹಾಕ್ತಿದ್ದ ಹಾಗೆ ನೋಡಿ, ಉಪ್ಪಿನಕಾಯಿ ಏನು ಒಣಗಿಸಿರ್ತೀರಲ್ಲ ಮಾವಿನಕಾಯಿನ, ಅದನ್ನು ಇದ್ರೊಳಗಡೆ ಹಾಕಿ ಒಂದು 5-10 ನಿಮಿಷ ಸ್ವಲ್ಪ ಮೆತ್ತಗಾಗಿ ಬಿಡಬೇಕು. ಏನು ಮೇಡಮ್ ಒಣಗಿಸ್ಬಿಟ್ಟು ಮತ್ತೆ ತ್ಯಾವ ಮಾಡ್ತಿದ್ದೀರಾ ಅಂತಿದ್ದೀರಾ? ಹೌದು, ಇದನ್ನು ಒಣಗಿಸಿ ವರ್ಷಗಟ್ಟಲೆ ಇಟ್ಕೋಬೋದು. ಬಟ್ ಮಾಡೋಕ್ಕೂ ಮುಂಚೆ ಒಂದು 1/2 ಅವರ್ ಮುಂಚೆ ನೋಡಿ ಈ ಥರ ಬಿಸಿನೀರಿಗೆ ಹಾಕಿ ಡಸ್ಟ್ ಕೂತ್ಕೊಂಡಿರುತ್ತೆ ಅಂತ ಇದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ನೋಡಿ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಈ ಥರ ಹಲ್ಟ್ಕೊಳ್ಳಿ. ಒಂದು 2 ಅವರ್ ಬಿಟ್ಟರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ. ಆಮೇಲೆ ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿರೋ ನೀರಿನ ಅಂಶ ಹೋಗಬೇಕು ಅಲ್ಲಿವರೆಗೂ. ನೆಕ್ಸ್ಟ್ ನಾನಿಲ್ಲಿ ಉಪ್ಪಿನಕಾಯಿಗೆ ಏನೆಲ್ಲ ಮಸಾಲೆ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 25 ಗ್ರಾಮಷ್ಟು ಸಾಸಿವೆ, ಒಂದು 5 ಗ್ರಾಮಷ್ಟು ಮೆಂತ್ಯ, 1 ಬಟ್ಲಷ್ಟು ಸುಳಿದಿರೋ ಅಂಥ ಬೆಳ್ಳುಳ್ಳಿ, ಮತ್ತು ಒಂದು 15 ಖಾರದ ಮೆಣಸಿಕಾಯಿ, ಒಂದು 10 ಗುಂಟೂರು ಮೆಣಸಿಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಪ್ರತಿಯೊಂದೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ರೀ. ವಿತೌಟ್ ಆಯಿಲು, ಯಾವುದೇ ಥರ ಎಣ್ಣೆನ ಬಳಸ್ದಲ್ಲೇ ನೀಟಾಗಿ ಹುರ್ಕೋಬೇಕು. ನಾನಿಲ್ಲಿ ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿಲ್ಲ, ಬರೀ ಖಾರದ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿನ ನೀಟಾಗಿ ನೋಡಿ ವಿತೌಟ್ ಆಯಿಲ್, ಎಣ್ಣೆ ಹಾಕ್ದಲೇ ನೀಟಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈ ಥರ. ನೆಕ್ಸ್ಟ್ ಇದಾಗ್ತಿದ್ದ ಹಾಗೆ ಸಾಸಿವೆ ಕೂಡ ಚೆನ್ನಾಗಿ ಸಿಡಿಬೇಕು, ಪಟ ಅಂತ ಕೇಳಿಸ್ಬೇಕು. ಆ ಥರ ನೀವು ಸಾಸಿವೆನೂ ಕೂಡ ಚೆನ್ನಾಗಿ ಸಿಡಿಸ್ಕೊಳ್ಳೋ ಥರ ಸಾಸಿವೆನ ಈ ರೀತಿ ನೋಡಿ ನೀಟಾಗಿ ಹುರ್ಕೊಬೇಕು. ಅದು ಚಟ ಅಂತ ಕೇಳಬೇಕು, ವೈಟ್ ಕಲರ್ಗೆ ಟರ್ನ್ ಆಗಬೇಕು. ಅದೇ ಥರ ಮೆಂತ್ಯನೂ ಕೂಡ ಹುರ್ಕೊಂಡು ಎಲ್ಲದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ, ಚಿಕ್ಕದು ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಫಸ್ಟು ಪೌಡ್ರ್ ಟೈಪು ಮಾಡ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಪೌಡ್ರು ಅಂದರೆ ಒಂದು 75% ನೀಟಾಗಿ ಪೌಡ್ರ್ ಥರ ಆಗಬೇಕು ಈ ಥರ ನೋಡಿ. ಈ ಟೈಪ್ ಆದಮೇಲೆ ನೀವು ಏನು ಒಂದು ಬಟ್ಲು ಬೆಳ್ಳುಳ್ಳಿ ಇರುತ್ತಲ್ಲ, ಹೆಚ್ಚಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದನೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ರೀ. ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 70% ಅದನ್ನು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ, ಯಾವುದೇ ಥರ ಪುಡಿ ಉಪ್ಪನ್ನ ಬಳಸ್ಕೋಬೇಡಿ, ಕಲ್ಲುಪ್ಪನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ನೋಡಿರ್ಬೋದು ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನು ಒಗ್ಗರಣೆಗೆ ಒಂದು 100 ml ಅಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಮೇಯ್ನಾಗಿ ಬೇಕಾಗಿರೋ ಇಂಗು, ಒಂದು 4-5 ಚಮಚ ಅಷ್ಟು ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ರುಬ್ಬಿರೋವರ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಲ್ರೆಡಿ. ಎಣ್ಣೆನ ಬಿಟ್ಟು ಎಣ್ಣೆ ಕಾಯ್ತಿದ್ದ ಹಾಗೆ ಇಂಗನ್ನು ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ದಿವಸ ಬಾಳಿಕೆ ಬರುತ್ತೆ ಉಪ್ಪಿನಕಾಯಿ. ಎಲ್ಲ ಉಪ್ಪಿನಕಾಯಿಗೂ ನೀವು ಬಳಸ್ಕೊಬೋದು, ಚೆನ್ನಾಗಿರುತ್ತೆ. ಇದಾಗ್ತಿದ್ದ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 10-12 ಹಾಕಿದ್ರೆ ಸಾಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟು ಗಂಟ ಬಿಟ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ನೀಟಾಗಿ. ನೆಕ್ಸ್ಟ್ ನಾನಿಲ್ಲಿ ಸಾಸಿವೆ ಕೂಡ ಹಾಕ್ಕೊಂಡು ನೀಟಾಗಿ ಸಾಸಿವೆ ಒಂದು ಸ್ವಲ್ಪ ಸಿಡಿತಿದ್ದ ಹಾಕ್ತಿದ್ದ ಹಾಗೆಯೇ
ನೆಕ್ಸ್ಟು ಏನು ರುಬ್ಬಿರ್ತೀರಲ್ಲ ನೀವು ಮಿಶ್ರಣನ ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ನೀಟಾಗಿ ಒಂದು ಚೂರು ಕೂಡ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ, ಎಣ್ಣೆಗೆ ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಬೇಕಂದರೆ ಒಟ್ಟಿಗೆ ಅಚ್ಕಾರದ ಪುಡಿ ಮತ್ತು ರುಬ್ಬಿರೋ ಮಿಶ್ರಣನೂ ಕೂಡ ಹಾಕೋಬೋದು. ಏನು ಮೇಡಮ್ ಎಲ್ಲ ಎಣ್ಣೆಗೆ ಹಾಕ್ಕೊತಾ ಇದ್ದೀರಾ, ಮಾವಿನಕಾಯಿನೂ ಹಾಕ್ತೀರಾ ಅಂತ ಕೇಳ್ಬೋದು. ಇಲ್ಲ ನೋಡಿ, ಫಸ್ಟು ನಾನಿಲ್ಲಿ ಏನು ಈ ಮಿಶ್ರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಖಾರ ಅಂತ ರುಬ್ಬಿರೋದನ್ನು ಕೂಡ ಹಾಕಿ ನೀಟಾಗಿ ಒಂದೇ ಒಂದು 2 ನಿಮಿಷ ಇದರೊಳಗಡೆ ಮಿಕ್ಸ್ ಆಗೋಂಟ ಬಿಟ್ಟರೆ ಸಾಕು ರೀ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಈ ಥರ ಮಿಕ್ಸ್ ಆಗೋ ಥರ ಒಂದು ಚೂರು ಕೈ ಬಿಡ್ದಂಗೆ ನೀಟಾಗಿ ಈ ಥರ ರೆಡಿ ಮಾಡಿಟ್ಕೊಳ್ಳಿ. ನೋಡಿ ಆಲ್ರೆಡಿ ಇದು ಉಪ್ಪಿನಕಾಯಿ ಖಾರ ರೆಡಿಯಾಗಿದೆ. ಇದಕ್ಕೆ ಬಿಸಿ ಬಿಸಿ ಅನ್ನ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಏನು ನೀವು ಒಣಗಿಸ್ಕೊಂಡಿರ್ತೀರಲ್ಲ ನೋಡಿ, ನೀರಿಗೆ ಹಾಕಿ ಒಣಗಿಸ್ಕೊಂಡಿರೋ ಅಂಥದ್ದು ಒಂದು ಚೂರು ಅಂಟಿಸ್ಬಾರ್ದು. ನೀವು ಕೈಯಲ್ಲಿ ನೋಡಿದ್ರೆ ಗೊತ್ತಾಗಬೇಕು ಇದು ಫುಲ್ಲು ಡ್ರೈ ಆಗಿದೆ. ಇದನ್ನು ಈ ಮಿಶ್ರಣದೊಳಗೆ ಹಾಕಿ ಖಾರಕ್ಕೆ ನೀಟಾಗಿ ಒಂದು ಚೂರು ಬಿಡ್ದಂಗೆ, ಯಾವುದೇ ಥರ ಕೈ ಮಾತ್ರ ಬಳಸ್ಕೋಬೇಡಿ. ಉಪ್ಪಿನಕಾಯಿ ಮಾಡಬೇಕಾದ್ರೆ ಸೌಟು ಇಲ್ಲ ಏನಾದರೂ ಅನ್ನದ ಕೈ ಈ ಥರ ಉಡ್ಡಿನಂಥದ್ದು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೋಡಿ ನೀಟಾಗಿ ನಾನು ಒಂದೇ ಒಂದು ಚೂರು ಬಿಡ್ದಂಗೆ ಎಲ್ಲ ಮಾವಿನಕಾಯಿಗೂ ಅಂಟಿಸೋ ಥರ ನೀಟಾಗಿ ಕೈ ಆಡಿಸ್ಕೊಂಡಿದ್ದೀನಿ. ಇದನ್ನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಡಬೇಕು. ಇದಕ್ಕೂ ಮುಂಚೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಬೇಕು. ಯಾಕೆ ಮೇಡಮ್ ಅಂತ ನೀವು ಕೇಳ್ಬೋದು. ಪುಡಿ ಉಪ್ಪು ಹಾಕೋದ್ರಿಂದ ಅದರೊಳಗಡೆ ನೀಟಾಗಿ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಹೇರ್ ಔಟ್ ಆಗ್ದಲೇ ಇರೋವಂಥ ಒಂದು ಪ್ಲಾಸ್ಟಿಕ್ ಬಾಕ್ಸೇ ಇರ್ಬೋದು, ಯಾವುದು ನಿಮ್ಮ ಹತ್ರ ಹೇರ್ ಔಟ್ ಆಗ್ದಲೇ ಇರೋವಂಥ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ಇದನ್ನು ಬಾಕ್ಸ್ಗೆ ಹಾಕಿ ನೀವು ಸ್ಟೋರ್ ಮಾಡಾದಮೇಲೆ ಒಂದು 2 ಡೇಸು ಇದನ್ನು ಬಾಕ್ಸ್ನ ಓಪನ್ ಮಾಡಲೇಬಾರ್ದು. ಸುಮ್ಮನೆ ಬಾಕ್ಸ್ನ ಶೇಕ್ ಮಾಡಬೇಕು, ಯಾಕಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ. ಅದಾದಮೇಲೆ ಒಂದು 2 ದಿವಸ ಆದಮೇಲೆ ನೀಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಅದರೊಳಗಡೆ ಮಸಾಲೆ ಒಳಗಡೆ ಚೆನ್ನಾಗಿ ಮಾಗಿರುತ್ತೆ. ನಿಮ್ಗೆ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ಕೂಡ ಹೀಗೆ ಮನೆಯಲ್ಲಿ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ವರ್ಷಗಟ್ಟಲೆ ಇಡೋ ಥರ ಮಾಡ್ಕೋಬೋದು. ನೋಡಿ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್.